ಸುಳ್ಳು ಹೇಳೋದು ಬಿಟ್ಬಿಡ್ಲಿ ನೋಡಿ, ಎಲ್ಲಿಂದ ಅದಕ್ಕೆ ರಿಜಿಸ್ಟರ್ ಅಲ್ಲ, ಅವ್ರು ಓದೇ ಇಲ್ಲ. UP ಇಂದ ರಾಜಸ್ಥಾನದಿಂದ ಸರ್ಟಿಫಿಕೇಟ್ ಬೇಕಾದ್ರೆ ನಾನು ಕೊಡ್ತೀನಿ, 5,000 ರೂಪಾಯಿ ಕೊಟ್ಟರೆ ನಾನು ಕೊಡ್ತೀನಿ. ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಸರ್ ಇವ್ರು. ಇವತ್ತು ಇರ್ತಾರೆ, ಆಮೇಲೆ ರಾಜಸ್ಥಾನ ಓಡೋಗ್ತಾರೆ. ನೀವೇನ್ ಮಾಡ್ತೀರಾ? रजिस्ट्रेशन नहीं हुआ, रजिस्ट्रेशन के लिए मैं अप्लाई करूंगा। डॉक्टर साहब बोल रहे थे अभी बीच में मैं घर चला गया था। आप डॉक्टर नहीं है? नहीं, डॉक्टर नहीं हूँ। नहीं, डॉक्टर नहीं हूँ। ಒಬ್ಬ ನರ್ಸಿಂಗ್ ಅವನು ಟ್ಯಾಬ್ಲೆಟು ಅಥವಾ ಟ್ರೀಟ್ಮೆಂಟ್ ಮಾಡ್ತಾನೆ, ಡಾಕ್ಟರ್ ಏನಕ್ಕೆ ಬೇಕು? ಇದಕ್ಕಿಂತ ಮೊದಲು ತಹಸೀಲ್ದಾರ್ ಬಂದು ಇಲ್ಲಿ ಕ್ಲೋಸ್ ಮಾಡಿಸಿ ಹೋಗಿದ್ದಾರೆ. ಕರೆಕ್ಟ್ ಆಮೇಲೆ ಇದು ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಫೇಕ್ ಡಾಕ್ಟರ್ ವಿರುದ್ಧ ಮಾಡಿದ ಯಶಸ್ವಿ ಕಾರ್ಯಾಚರಣೆ. ವೈದ್ಯರ ಮುಖವಾಡ ಹಾಕಿಕೊಂಡು ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿರುವ ಭದ್ರಾವತಿಯ ನಕಲಿ ವೈದ್ಯನ ಅಸಲಿ ಮುಖ ಬಯಲು ಮಾಡಿದ ಕ್ಷಣ. ಎಸ್, ಇವನೇ ನೋಡಿ ಆ ನಕಲಿ ವೈದ್ಯ. ಹೆಸರು ಸಲೀಂ. ಈತ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ದೊಣಬಘಟ್ಟ ಗ್ರಾಮದಲ್ಲಿ ಬಿಸ್ಮಿಲ್ಲಾ ಶಿಫಾ ಕ್ಲಿನಿಕ್ ಇಟ್ಕೊಂಡಿದ್ದಾನೆ. ಈತ ಓದಿದ್ದು ಬರೀ PUC. ಇನ್ನು ಅವನ ಬಳಿ ನರ್ಸಿಂಗ್ ಸರ್ಟಿಫಿಕೇಟ್ ಕೂಡ ಇದೆ, ಅದೂ ಕೂಡ ನಕಲಿ. ಆದರೆ ಈತ ಕೊಡೋದು ಮಾತ್ರ ಬರೀ ಇಂಜೆಕ್ಷನ್, ಅಲೋಪತಿ ಮೆಡಿಸಿನ್. ಬಿಟ್ರೆ ಈತ ಆಪರೇಷನ್ ಕೂಡ ಮಾಡ್ತಾನೆ. ಈತನಿಂದ ಚಿಕಿತ್ಸೆ ಪಡೆದ ಅದೆಷ್ಟೋ ಮಂದಿ ತೊಂದರೆಗೊಳಗಾಗಿದ್ದಾರೆ. ಈ ನಕಲಿ ವೈದ್ಯನ ವಿರುದ್ಧ ಅನೇಕರು ತಾಲೂಕು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಆದರೆ ಲಂಚದ ರುಚಿ ಕಂಡಿದ್ದ ಈ ಅಧಿಕಾರಿಗಳು ಸಾರ್ವಜನಿಕರ ನೋವಿಗೆ ಸ್ಪಂದಿಸದೆ ನಕಲಿ ವೈದ್ಯನ ಕೆಲಸಕ್ಕೆ ಸಪೋರ್ಟ್ ಮಾಡ್ತಿದ್ರು. ಇದರಿಂದ ಬೇಸತ್ತ ಸಾರ್ವಜನಿಕರು ವಿಜಯ ಟೈಮ್ಸ್ ಕಚೇರಿಗೆ ಕರೆ ಮಾಡಿ ತಮ್ಮ ನೋವು ತೋಡಿಕೊಂಡ್ರು. ಇವರ ನೋವಿಗೆ ಸ್ಪಂದಿಸಿದ ವಿಜಯ ಟೈಮ್ಸ್ ತಂಡ ಈ ನಕಲಿ ವೈದ್ಯನ ವಿರುದ್ಧ ಕಾರ್ಯಾಚರಣೆಗೆ ಇಳಿಯಿತು. ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ದೊಣಬಘಟ್ಟ ಗ್ರಾಮದ ಬಿಸ್ಮಿಲ್ಲಾ ಶಿಫಾ ಕ್ಲಿನಿಕ್ಗೆ ರೋಗಿಗಳ ಸೋಗಿನಲ್ಲಿ ಎಂಟ್ರಿ ಕೊಡ್ತು. ನಮ್ಮ ತಂಡದ ಆರೋಗ್ಯವಂತ ಸದಸ್ಯ ನನಗೆ ಹೊಟ್ಟೆ ನೋವು ಆಗ್ತಾ ಇದೆ, ಮೆಡಿಸಿನ್ ಕೊಡಿ ಅಂತ ನಾಟಕ ಆಡಿ ಫೇಕ್ ಡಾಕ್ಟರ್ ಸಲೀಂ ಬಳಿ ಕೇಳಿಕೊಂಡೆವು. ನಾವು ನಮ್ಮ ಸಮಸ್ಯೆ ಹೇಳಿದ್ದೇ ತಡ, ಈ ಫೇಕ್ ಡಾಕ್ಟರ್ ಸಲೀಂ ಚಿಕಿತ್ಸೆ ಆರಂಭಿಸಿಯೇ ಬಿಟ್ಟ. ನಾವು ಬರೀ ಹೊಟ್ಟೆ ನೋವು ಎಂದಿದ್ದಕ್ಕೆ ಮಾರುದ್ದದ ಇಂಜೆಕ್ಷನ್ ಕೊಟ್ಟೇ ಬಿಟ್ಟ. ಅದು ಒಂದೆರಡಲ್ಲ, 3 ಇಂಜೆಕ್ಷನ್. ಅಷ್ಟೇ ಅಲ್ಲ, 3 ಟ್ಯಾಬ್ಲೆಟ್ ಕೊಟ್ಟು ಅದನ್ನ ಇಲ್ಲೇ ತಿನ್ನಿ ಅಂತ ಹೇಳ್ದ. ಹೊಟ್ಟೆ ನೋವಿಗೆ ಇಷ್ಟೆಲ್ಲ ಮೆಡಿಸಿನ್ ಬೇಕಾ, ಇಂಜೆಕ್ಷನ್ ಬೇಕಾ ಅಂತ ಕೇಳಿದಾಗ ಫೇಕ್ ಡಾಕ್ಟರ್ ಸಲೀಂ ನನ್ನ ಮೇಲೆ ಭರವಸೆ ಇಲ್ವಾ, ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ಬಂದಿದ್ದ ಅಂತ ನಮ್ಮನ್ನೇ ಹೆದರಿಸ್ತಾನೆ. पहली बार आप हॉस्पिटल एडमिट हो, इसलिए आप ऐसे बोलो। 4 इंजेक्शन क्या है सर? आप लोगों को मेरे समझ नहीं आ रहा, कुछ थोड़ा बहुत आराम है नहीं? इंजेक्शन पहली बार आप हॉस्पिटल एडमिट हो, इसलिए आप ऐसे बोलो। 4 इंजेक्शन ಇನ್ನೊಂದು ತಮಾಷೆ ಅಂದ್ರೆ, ಇಲ್ಲಿಗೆ ಯಾವುದೇ ರೋಗಿ ಬಂದ್ರು, ಯಾವುದೇ ಕಾಯಿಲೆ ಅಂತ ಹೇಳಿದ್ರು ಮಾರುದ್ದದ ಇಂಜೆಕ್ಷನ್, ಡ್ರಿಪ್ಸ್ ಹಾಕೋದಂತೂ ಪಕ್ಕ. ನೀವು ಈತನ ಬಳಿ ಸಾಮಾನ್ಯ ಜ್ವರ ಅಂತ ಬಂದ್ರು ಇಂಜೆಕ್ಷನ್, ಡ್ರಿಪ್ಸ್ ಅಂತ ಹೇಳಿ 600ರಿಂದ 700 ರೂಪಾಯಿ ಕೀಳೋದು ಗ್ಯಾರಂಟಿ. ಇನ್ನು ನಮ್ಮ ತಂಡದ ಆರೋಗ್ಯವಂತ ಸದಸ್ಯ ಡ್ರಿಪ್ ಹಾಕಿಸಿಕೊಂಡು ಸುಮಾರು 1 ಗಂಟೆ ಫೇಕ್ ಡಾಕ್ಟರ್ ಮಾಡುವ ಕರಾಮತ್ತನ್ನು ರಹಸ್ಯವಾಗಿ ಅಬ್ಸರ್ವ್ ಮಾಡಿದ್ವಿ. ಆತಂಕಕಾರಿ ವಿಚಾರ ಅಂದರೆ, ಈತ ಪುಟ್ಟ ಮಕ್ಕಳಿಗೂ ಕೂಡ ಇದೇ ರೀತಿ ಚಿಕಿತ್ಸೆ ಕೊಡ್ತಾನೆ. ಈತನ ಚಿಕಿತ್ಸಾ ಕ್ರಮ ನೋಡಿ ನಾವೇ ಗಾಬರಿ ಬಿದ್ವಿ. ಈತನ ಕೈಗೆ ಸಿಕ್ಕ ಪುಟ್ಟ ಮಕ್ಕಳ ಗತಿಯೇನು?
ಈತನನ್ನು ಸುಮ್ಮನೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ ನಾವು ಡ್ರಿಪ್ಸ್ ಹಾಕಿಸ್ಕೊಂಡು ಫೇಕ್ ಡಾಕ್ಟರ್ಗೆ ಹಣ ಕೊಟ್ಟು ಕ್ಲಿನಿಕ್ನಿಂದ ಹೊರಗೆ ಬಂದ್ವಿ. DHO ಕರೆ ಮಾಡಿ ದೂರು ನೀಡಿದ್ವಿ. ಮಾಹಿತಿ ಇದ್ರೂ ಅಧಿಕಾರಿಗಳ ಕಳ್ಳಾಟ. ಫೇಕ್ ಡಾಕ್ಟರ್ನ ವಿರುದ್ಧ ಸಮರ ಸಾರಿದ ವಿಜಯ ಟೈಮ್ಸ್ ತಂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಕರೆ ಮಾಡಿ ದೂರು ನೀಡಿತ್ತು. ಈ ಫೇಕ್ ಡಾಕ್ಟರ್ನ ಬಗ್ಗೆ ಗ್ರಾಮಸ್ಥರು ಕೂಡ ಈಗಾಗಲೇ DHOಗೆ ದೂರು ನೀಡಿದ್ದಾರೆ. ಆದರೆ ಲಂಚ ತಿಂದು ಸುಮ್ಮನಿದ್ದ ಆರೋಗ್ಯ ಅಧಿಕಾರಿಗಳು ನಮ್ಮ ಕರೆಗೆ ಆಲಸ್ಯದಿಂದಲೇ ಸ್ಪಂದಿಸಿದ್ರು. ನಾವು ಒತ್ತಾಯ ಮಾಡಿದಾಗ ಕ್ಲಿನಿಕ್ ಫೋಟೋ ಕಳಿಸಿ ನಾವೇ ಆಮೇಲೆ ನಮಗೆ ಬೇಕಾದಾಗ ಕ್ರಮ ಕೈಗೊಳ್ತೇವೆ ಅಂತ ಹಾರಿಕೆಯ ಉತ್ತರ ಕೊಟ್ಟರು. ಇದು ನಿಮ್ಮ ವ್ಯಾಪ್ತಿಯಲ್ಲಿ ಸರ್ ದೊಡಮಘಟ್ಟ ಅಂತ ಇದೆಯಲ್ಲ, ಅಲ್ಲಿ ಒಂದು ಫೇಕ್ ಡಾಕ್ಟರ್ ಇದ್ದಾರೆ ಸರ್. ಬರಕ್ಕಾಗುತ್ತೆ ಸರ್, ಏನಾದರೂ ಸೀಸ್ ಮಾಡೋ ಥರ? ಓಕೆ ಸರ್. ಇದು ನಿಮ್ಮ ವ್ಯಾಪ್ತಿಯಲ್ಲಿ ಸರ್ ದೊಡಮಘಟ್ಟ ಅಂತ ಇದೆಯಲ್ಲ, ಅಲ್ಲಿ ಒಂದು ಫೇಕ್ ಡಾಕ್ಟರ್ ಇದ್ದಾರೆ ಸರ್. ಬರಕ್ಕಾಗುತ್ತೆ ಸರ್, ಏನಾದರೂ ಸೀಸ್ ಮಾಡೋ ಥರ? ಓಕೆ ಸರ್. ಹೇಗಿದೆ ನೋಡಿ ಈ ಆರೋಗ್ಯ ಅಧಿಕಾರಿಗಳ ಉತ್ತರ. ಲಂಚ ತಿಂದವರಿಗೆ ನಕಲಿ ಡಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುವ ಧೈರ್ಯ ಎಲ್ಲಿಂದ ಬರ್ಬೇಕು ಹೇಳಿ? ನಮ್ಮ ಪ್ರಯತ್ನ ಮುಂದುವರಿಸಿ ನಾವು ಭದ್ರಾವತಿಯ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ದೂರು ನೀಡಿದೆವು. ಅವರು ತಕ್ಷಣ ನಮ್ಮ ದೂರಿಗೆ ಸ್ಪಂದಿಸಿ ಕಾರ್ಯಾಚರಣೆಗೆ ಇಳಿದರು. अभी बीच में मैं घर चला गया था. आप डॉक्टर नहीं है? नहीं, डॉक्टर नहीं हूँ. तो फिर कभी कभी कोई इंजेक्शन, अब ये इंजेक्शन लेने के लिए आए थे, मैंने देख लिया था वो स्लिप उनकी स्लिप देख के, नहीं डॉक्टर स्लिप देख के इंजेक्शन लगा देता हूँ. तो मैडम से कंसल्ट कर लेता हूँ, मैडम रहती है. सर झूठ मत नहीं बोलो, मैं कुछ भी लेके नहीं आया. आप ट्रीटमेंट किया, दूसरा आदमी का नहीं. मैंने अंदर जाके मैडम से बात किया. किधर? अंदर जाके मैडम से बात किया कि पेट में दर्द हो रहा है, क्या कह दूं? ಮೇಡಮ್ ಸುಳ್ಳು ಹೇಳ್ತಾ ಇದ್ದಾನೆ ಇವನು, ತುಂಬಾ ಸುಳ್ಳು ಹೇಳ್ತಾ ಇದಾರೆ. ಇಲ್ಲಿಗೆ ನಾನು ಬಿಡ್ತಿದ್ದೆ, ನಾನು ತುಂಬಾ ಸುಳ್ಳು ಹೇಳ್ತಾ ಇದಾರೆ ಇವರು, ತುಂಬಾ ಸುಳ್ಳು ಹೇಳ್ತಾ ಇದಾರೆ. ಎಲ್ಲಿದ್ರಿ ನೀವು? ಒಳಗಡೆ ಇದ್ರಾ? ಇಲ್ಲ, ಫೋನ್ ನಾಗೆ ಮಾತಾಡಿದ್ರು ಅಂತ ಹೇಳ್ತಾರದು ಅವರು. ಇಲ್ಲ ಸರ್, ಯಾಕೆ ನೀವು ಪರ ಬರ್ತೀರಾ? ಯಾಕೆ? ನಾನು ನೋಡಿದ್ದೀನಲ್ವಾ, ನನಗೆ ಟ್ರೀಟ್ಮೆಂಟ್ ಕೊಡುತ್ತೆ, ಅವ್ರು ಯಾರಿಗೂ ಫೋನ್ ಮಾಡಿಲ್ಲ. ನಾನು ವಿಡಿಯೋ ತೋರಿಸ್ಲಾ? ಇದೆ ನನ್ನ ಹತ್ರ. ಅವ್ರಿಗೇನು ಈ ಡಾಕ್ಟರ್ ಈ BMS ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವ್ರು ಡಾಕ್ಟರ್ ಅಂತ ಒಂದು ಸರ್ಟಿಫಿಕೇಟ್ ಇರುತ್ತಾನೆ, ಅದರ ಆಧಾರದ ಮೇಲೆ ಇವ್ರು ಟ್ರೀಟ್ಮೆಂಟ್ ಕೊಡ್ಲಿ. ಇವ್ರು ಒಬ್ಬ BSc ನರ್ಸಿಂಗು ಮಾಡ್ತಾರಂದ್ರೆ, ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರಂದ್ರೆ ಬೇಡ. ಇವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನ ಅವ್ರು ಮಾಡ್ಲಿ. ಇವರು ಅದನ್ನ ನೋಡ್ಲಿ ಫಸ್ಟ್. ಈಗ ಡಾಕ್ಟ್ರು ಇರ್ತಾರೆ ತಾನೆ ಎಲ್ಲ ಹಾಸ್ಪಿಟ್ಲ್ಗಳು, ಡಾಕ್ಟರ್ ಒಂದು ಚೀಟಿ ಬರ್ಕೊಡ್ತಾರೆ. ಪಕ್ಕದಾಗಿರೋ ನರ್ಸ್ ಆಗಲಿ, ಇನ್ನೊಬ್ಬರಾಗಲಿ, D ಗ್ರೂಪ್ನೇರಾಗಲಿ, ಅವ್ರು ಏನು ಟ್ರೀಟ್ಮೆಂಟ್ ಕೊಡು ಅಂತ ಹೇಳಿ ಆದೇಶ ಕೊಡ್ತಾರೋ ಅದನ್ನ ಮಾಡ್ತಾರೆ ಅವರು. ಅದನ್ನೇ ಈಗ D ಗ್ರೂಪ್ನೇರೇ ಎಲ್ಲದೂ ಮಾಡ್ತಾರೆ ಅಂದ್ರೆ ಅದು ಹಾಸ್ಪಿಟ್ಲ್ ಅನ್ಸುತ್ತಾ? ನಕಲಿ ವೈದ್ಯ ಸಲೀಂನ ಕ್ಲಿನಿಕ್ಗೆ ಬಂದ ಪೊಲೀಸರು ವಿಚಾರಣೆ ನಡೆಸಿದ್ರು. ನಕಲಿ ವೈದ್ಯನ ಅಸಲಿ ಮುಖ ಬಯಲು ಮಾಡಿದ್ರು. ನೂರಾರು ಮಂದಿಯ ಆರೋಗ್ಯ ಕಾಪಾಡಲು ಸಹಕರಿಸಿದ ಭದ್ರಾವತಿಯ ಗ್ರಾಮಾಂತರ ಪೊಲೀಸರ ಕ್ರಮ ಜನಮೆಚ್ಚುವಂತದ್ದು. ಇದೇ ರೀತಿ ನಮ್ಮ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಕೂಡ ಕೆಲಸ ಮಾಡಿದಿದ್ರೆ ನಮ್ಮ ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಕಡಿಮೆ ಆಗ್ತಿತ್ತು. ಒಂದು ವೇಳೆ ನಿಮ್ಮೂರಲ್ಲೂ ನಕಲಿ ವೈದ್ಯರಿದ್ರೆ ನಮ್ಮ ವಿಜಯ ಟೈಮ್ಸ್ಗೆ ಈ ವಿಳಾಸಕ್ಕೆ ದೂರು ನೀಡಿ. ಬನ್ನಿ, ನಕಲಿ ವೈದ್ಯರ ವಿರುದ್ಧ ಸಮರ ಸಾರೋಣ. ಕುಮಾರ್ ಹಾಗೂ ವೀರಸ್ವಾಮಿ, ವಿಜಯ ಟೈಮ್ಸ್, ಭದ್ರಾವತಿ. ನನಗೇನು ಇಲ್ಲ ಸರ್, ಹೊಟ್ಟೆ ನೋವು ಆದರೆ ನಾನು ಟ್ಯಾಬ್ಲೆಟ್ ತೊಗೋಬೋದು, ನನಗೇನು ಇಲ್ಲ. ಆದರೂ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಜನರ ಬಗ್ಗೆ ಕಾಳಜಿ ಇದೆ ನಮಗೆ. ನಾವು ಬೇರೆ ಮೀಡಿಯಾ ಥರ ಬಂದು ಏನೋ ತೋರಿಸ್ಕೊಂಡು ಹೋಗೋ ಥರ ಇದ್ದಿದ್ರೆ ಬೇರೆ ಥರ ಇರುತ್ತೆ. UPಯಿಂದ ರಾಜಸ್ಥಾನದಿಂದ ಸರ್ಟಿಫಿಕೇಟ್ ಬೇಕಾದ್ರೆ ನಾನು ಕೊಡ್ತೀನಿ. 5,000 ರೂಪಾಯಿ ಕೊಟ್ಟರೆ ನಾನು ಕೊಡ್ತೀನಿ. ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಸರ್ ಇವ್ರು. ಇವತ್ತು ಇರ್ತಾರೆ, ಆಮೇಲೆ ರಾಜಸ್ಥಾನ ಓಡೋಗ್ತಾರೆ. ನೀವೇನ್ ಮಾಡ್ತೀರಾ? रजिस्ट्रेशन नहीं हुआ, रजिस्ट्रेशन के लिए मैं अप्लाई करूंगा. डॉक्टर साहब बोल रहे थे. अभी बीच में मैं घर चला गया था. आप डॉक्टर नहीं है? नहीं, डॉक्टर नहीं हूँ. नहीं, डॉक्टर नहीं हूँ. ಒಬ್ಬ ನರ್ಸಿಂಗ್ ಅವನು ಟ್ಯಾಬ್ಲೆಟ್ ಅಥವಾ ಟ್ರೀಟ್ಮೆಂಟ್ ಮಾಡ್ತಾನೆ, ಡಾಕ್ಟರ್ ಏನಕ್ಕೆ ಬೇಕು? ಇದಕ್ಕಿಂತ ಮೊದಲು ತಹಸೀಲ್ದಾರ್ ಬಂದು ಇಲ್ಲಿ ಕ್ಲೋಸ್ ಮಾಡಿಸಿ ಹೋಗಿದ್ದಾರೆ. ಕರೆಕ್ಟ್ ಆಮೇಲೆ